ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾಯ್ತು. ಇವಾಗ ನಾಳೆ ಗೌರಿ ಹಬ್ಬಕ್ಕೆ ಫುಲ್ ಪ್ರಿಪರೇಷನ್ ಆಗೋಗಿದೆ. ಪ್ರತಿಯೊಬ್ಬರಿಗೂ ಗೌರಿ ಹಾಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನನಗೆ ತಿಳಿದಿರೋ ಸಣ್ಣ ಪುಟ್ಟ ಟಿಪ್ಸ್ ನ ನಿಮ್ಗೆ ಹೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಸೌಮ್ಯ ಮೀಡಿಯಾ ಚಾನಲ್. ಇವತ್ತಿನ ವ್ಲಾಗ್ ಏನಂದ್ರೆ, ನಾಳೆ ಗೌರಿ ಹಬ್ಬ ಬರ್ತಾ ಇದೆ. ಸೊ ನಾವು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ನನ್ಗೆ ಏನೇನು ಟಿಪ್ಸ್ ಗೊತ್ತೋ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ಅದಕ್ಕಾಗಿ ಈ ವ್ಲಾಗ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾಳೆ ಗೌರಿ ಹಬ್ಬ ಆಗಿರೋದ್ರಿಂದ ಇವತ್ತೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ. ಮೊದಲನೇದಾಗಿ ದೀಪ ಇಟ್ಬಿಡ್ತೀನಿ. 4 ದೀಪ ಹಚ್ತೀನಿ ನಾನು ಡೈಲಿ. ಕಳಶ ನಾನು ಪ್ರತಿ ಶುಕ್ರವಾರ ಚೇಂಜ್ ಮಾಡೋದು. ಈ ಬಾಬಾನ ನಾನು ಶಿರ್ಡಿಯಿಂದ ತಂದಿದ್ದು. ಪ್ರತಿದಿನ ಏನಿಟ್ಟಿಲ್ಲ ಅಂದರೂ ನೀರಿಡಬೇಕು ದೇವ್ರಿಗೆ. ಈ 3 ಸಣ್ಣ ವಿಗ್ರಹ, ಶಿವಂದು, ಗಣೇಶಂದು. ಜೇನುತುಪ್ಪ ಯಾವಾಗಲೂ ದೇವ್ರ ಮನೆಯಲ್ಲಿ ಒಂದು ಇರಲೇಬೇಕು. ಆಮೇಲೆ ಇದು ಬಂದು, ನಾವು ಪ್ರಯಾಗ್ರಾಜ್ಗೆ ಹೋಗಿದ್ವಿ. ಮಹಾಕುಂಭ ನಡೀತಲ್ಲ ಮೊನ್ನೆ, ಆಫ್ಟರ್ 144 years. ಸೊ ಆವಾಗ ಹೋದಾಗ ಅಲ್ಲಿಂದ ತಂದಿದ್ದು ಮಣ್ಣಿದು. ದಿಸ್ ವಿಲ್ ರಿಮೂವ್ ಆಲ್ ದ ನೆಗೆಟಿವಿಟಿ. ಮನೇಲಿ ಏನಾರ ನೆಗೆಟಿವಿಟಿ ಇದ್ದರೆ ಇದು ತೆಗೆಯುತ್ತೆ. ಸೊ ನಾನು ಯಾವಾಗ ಇಡಬೇಕಾದ್ರೂ ಒಂದು ಲಿಂಗ ಶೇಪ್ ಕೊಟ್ಟು ಅದನ್ನು ಪೂಜೆ ಮಾಡ್ತೀನಿ. ಆಮೇಲೆ ದಿನ ಪೂಜೆ ಮಾಡಿದಾಗ ವಿಭೂತಿ ಥರ ಹಚ್ಕೊಂಡು ಬಳಸ್ಕೋಬೋದು. ತುಂಬ ಒಳ್ಳೆಯದಿದು ಮನೆಯಲ್ಲಿದ್ದರೆ. ಫೋಟೋ ಅಂತ ಬಂದರೆ ನಮ್ಮ ಮನೇಲಿ ಇಷ್ಟೇ. ಅಲ್ಲಿ ಗಾಯತ್ರಿ ದೇವಿ ಫೋಟೋನ ಇಟ್ಟಿದ್ದೀನಿ. ಗಾಯತ್ರಿ ಅಮ್ಮ ದೇವಿ ಫೋಟೋ ಇದೇ ಥರ ಆರ್ಡ್ರ್ ಕೊಟ್ಟಿದ್ದೀವಿ, ಅತಿ ಶೀಘ್ರದಲ್ಲೇ ಬರುತ್ತೆ. ಇಲ್ಲಿ ನಮ್ಮ ಮನೆ ದೇವರಾದರೆ ಸುಬ್ರಹ್ಮಣ್ಯ ಸ್ವಾಮಿನ ತಂದಿಡ್ತೀವಿ ಅತಿ ಶೀಘ್ರದಲ್ಲೇ. ಸೊ ಇಷ್ಟೇ. ಇದು ಕ್ಲೀನ್ ಮಾಡೋದು ಸ್ಟಾರ್ಟ್ ಮಾಡೋಣ. ಇವಾಗ ಇಷ್ಟಿದೆ, ಇದೆಲ್ಲ ತೊಳಿಬೇಕು. ಎಲ್ಲ ತೊಳ್ಕೊಂಬಂದ್ಬಿಡ್ತೀನಿ. ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾಯ್ತು. ಇವಾಗ ನಾಳೆ ಗೌರಿ ಹಬ್ಬಕ್ಕೆ ಫುಲ್ ಪ್ರಿಪ್ರೇಷನ್ ಆಗೋಗಿದೆ. ಪ್ರತಿಯೊಬ್ಬರಿಗೂ ಗೌರಿ ಹಾಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನನಗೆ ತಿಳಿದಿರೋ ಸಣ್ಣ ಪುಟ್ಟ ಟಿಪ್ಸ್ನ ನಿಮ್ಗೆ ಹೇಳ್ಕೊಳ್ತೀನಿ. ನನಗೆ ತಿಳಿದಿರೋ ಪ್ರಕಾರ, ದೀಪ ಅಂತ ಬಂದಾಗ ಯಾವಾಗಲೂ ನೀವು ದೀಪ ಹಚ್ಚಬೇಕಾದ್ರೆ ಪ್ರತಿದಿನ ಬತ್ತಿ ಚೇಂಜ್ ಮಾಡಬೇಕು. ಎಣ್ಣೆ ಸ್ವಲ್ಪ ಉಳಿದಿದ್ರು ಆ ಎಣ್ಣೆಗೆ ಇನ್ನೂ ಎಣ್ಣೆ ಹಾಕ್ಕೊಂಡು ಬತ್ತಿ ಮಾತ್ರ 100% ಎವ್ರಿ ಡೇ ಚೇಂಜ್ ಮಾಡಬೇಕು. ಇದು ತುಂಬ ಮುಖ್ಯವಾದದ್ದು. ಆಮೇಲೆ ಎರಡನೇದು, ಎಷ್ಟು ದೀಪ ಹಚ್ತೀವಿ. ಇವಾಗ ಎಲ್ಲರೂ ದೇವ್ರ ಮನೇಲಿ 1 ದೀಪ ಹಚ್ತಾರೆ, 2 ದೀಪ. 1 ದೀಪ ಅಂತೂ ಯಾವತ್ತೂ ಹಚ್ಚಬಾರ್ದು. 1 ದೀಪ ಅಂತೂ ಹಚ್ಚಲೇಬಾರ್ದು. ಯಾವಾಗಲೂ 2 ದೀಪ ಹಚ್ಚಬೇಕು. 2 ದೀಪ ಇಲ್ಲ ಅಂದರೆ 4 ದೀಪ. 3 ಹಚ್ಚಬಾರ್ದು. 1, 3 ಹಚ್ಚಲೇಬಾರ್ದು. 4 ಹಚ್ಬೋದು, 5 ಹಚ್ಬೋದು, 6 ಹಚ್ಬೋದು, ಎಷ್ಟಾರ ಹಚ್ಬೋದು. ಆದರೆ 1 ಮಾತ್ರ ಹಚ್ಚಬಾರ್ದು. 2 ಹಚ್ಚಿ, 4 ಹಚ್ಚಿ, 5 ಹಚ್ಚಿ, ಸರಿನಾ? ಆಮೇಲೆ ಎಷ್ಟೇ ದೀಪ ಹಚ್ಚಿದ್ರು ಒಂದು ಮಣ್ಣಿನ ದೀಪ ಇಡೋದು ತುಂಬ ಒಳ್ಳೆಯದು ಅಂತ. ದೇವ್ರ ಮನೇಲಿ ದೀಪ ಹಚ್ಚೋಗ 2 ಬೆಳ್ಳಿ ದೀಪ, 1 ಕಾಮಾಕ್ಷಿ ದೀಪ, ಆಮೇಲೆ ಇನ್ನೊಂದು ಮಣ್ಣಿನ ದೀಪ ಹಚ್ತೀನಿ. ನಾನು 4 ದೀಪ ಹಚ್ತೀನಿ. ಆಮೇಲೆ ಇನ್ನೊಂದೇನಂದರೆ, ಇವಾಗ ನಾವು ಚಿಕ್ಕ ಚಿಕ್ಕ ವಿಗ್ರಹ ಇಡ್ತೀವಲ್ಲ, ನನ್ನ ಹತ್ರ 2 ಇರೋದು, ಶಿವ ಹಾಗೂ ಗಣೇಶ. ಇದನ್ನು ನಾನು ಒಂದು ಬೆಳ್ಳಿ ತಟ್ಟೆನಲ್ಲಿ ಇಡ್ತೀನಿ. ತಟ್ಟೆನಲ್ಲಿ ಇಡೋವಾಗ ಸ್ವಲ್ಪ ಕೆಳಗಡೆ ಅಕ್ಕಿ ಹಾಕಿ ಇಡಬೇಕು. ಅದು ಒಳ್ಳೆಯದು. ಅಕ್ಕಿ ಹಾಕೇ ಇಡಬೇಕು. ಇಲ್ಲ ವಿಗ್ರಹ ಇಲ್ಲ ಅಂದಿದ್ದ ಪಕ್ಷಕ್ಕೆ ಒಂದು ಬಟ್ಲಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ದೇವ್ರ ಮನೇಲಿ ಇಡಬೇಕು. ಅದು ಒಳ್ಳೆಯದು. ಆಮೇಲೆ ನೀವು ಏನು ಇಟ್ಟಿಲ್ಲ ಅಂದರೂ, ಇವಾಗ ದಿನ ಹಣ್ಣು ಇಡೋಕ್ಕಾಗಲ್ಲ, ಅಥವಾ ಇವತ್ತು ಹಣ್ಣು ತಂದಿಲ್ಲ, ನೀರು ಮಾತ್ರ 100% ಹಣ್ಣಿರಲಿ ಇಲ್ಲದೆ ಹೋಗಲಿ, ನೀವು ಪೂಜೆ ಮಾಡೋ ಪ್ರತಿದಿನ ನೀರು ಚೇಂಜ್ ಮಾಡಿ, ಅದು ಬೇಕಂದರೆ ತುಳಸಿ ಗಿಡಕ್ಕೆ ಹಾಕಿ ನೀವು ನೀರು ಇಡಲೇಬೇಕು. ಅದೊಂದು ಮಸ್ಟ್. ಆಮೇಲೆ ಯಾವ ಎಣ್ಣೆ ಹಾಕಬೇಕು ದೀಪಕ್ಕೆ ಅನ್ನೋ ವಿಷಯ ಬಂದಾಗ, ಗಾಡ್ ಆಯಿಲ್ ಅಂತೆಲ್ಲ ಸಿಕ್ಕುತ್ತಲ್ಲ ಮಿಕ್ಸ್ಡ್, ಅದು ಯೂಸ್ ಮಾಡಬೇಡಿ. ಅದಾದಷ್ಟು ಅವಾಯ್ಡ್ ಮಾಡಿ. ನೀವು ತುಪ್ಪ ಹಾಕಿ, ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆ ಹಾಕಿ. ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಲಕ್ಷ್ಮಿ ನಮಗೆ ಒಲಿತಾರೆ ಅಂತ ಹೇಳ್ತಾರೆ. ಇಲ್ಲ ಅಂದರೆ ತುಪ್ಪ ಹಾಕ್ಬೋದು. ನಿಮಗೆ ಅದು ಬೇಡ ಅಂದರೆ ತುಪ್ಪ ಹಾಕಿದ್ರೆ ಸಹ ಕುಟುಂಬ ನೆಮ್ಮದಿಯಿಂದ ಇರ್ತಾರೆ. ಜೇನುತುಪ್ಪ ಅಂದರೆ ಲಕ್ಷ್ಮೀ ಅಮ್ಮಗೆ ತುಂಬ ಇಷ್ಟ. ಸೊ ಜೇನುತುಪ್ಪ ಇಡಿ, ತುಂಬ ಒಳ್ಳೆಯದಾಗುತ್ತೆ. ಅದು ಒಂದು 1 ಮಂತ್ಗೆ ಒಂದ್ಸತಿ ತೆಗೆದು ಬಳಸ್ಕೊಂಡು ಮತ್ತೆ ಇನ್ನೊಂದು ಚಿಕ್ಕ ಬಾಟಲ್ ತಂದಿಟ್ರು ಆಯಿತು.
ಸೊ ಇದು ನನಗೆ ಗೊತ್ತಿರೋದು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಇದೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸುತ್ತಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಕೃಷ್ಣನ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಜೈ ಶ್ರೀ ಕೃಷ್ಣ. ನಮಸ್ಕಾರ.